ಒಂದು ಚಿಕ್ಕ ಆನೆ ಮರಿದು ಕಾಡಿನಲ್ಲಿ ಅಮ್ಮನ ಜೊತೆ ಆಟ ಆಡುತ್ತಿತ್ತು. ಒಂದು ದಿನ ಬಿರುಗಾಳಿ ಬಂದಾಗ ಆ ಮರಿದು ಅಮ್ಮನಿಂದ ದೂರವಾಯಿತು. ಕತ್ತಲೆಯ ನಡುವೆ ಅದು ಅಮ್ಮನ ಹೆಸರನ್ನು ಕೂಗಿ ಅಳತಿತ್ತು. ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ಅಮ್ಮ ತನ್ನ ಮಗುವನ್ನು ಹುಡುಕಿ ಅಪ್ಪಿಕೊಂಡಳು. ಆ ಕ್ಷಣದಲ್ಲಿ ಆ ಮರಿದಿಗೆ ಜಗತ್ತೇ ಸಿಗುವಷ್ಟು ಸಂತೋಷವಾಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಯಾವ ರೀತಿ ಇತ್ತು ಅಂತ. ಇದೇ ರೀತಿ ವಿಡಿಯೋಸ್ನ ನೀವು ಕೂಡ ಆರಾಮಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ? ಯಾವುದೇ ರೀತಿ ಇದರಲ್ಲಿ ಕಂಟೆಂಟಿಗೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಕೂಡ ಆಗಲ್ಲ. ಎಷ್ಟು ಬೇಕಷ್ಟು ಕಂಟೆಂಟ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಕಾಪಿರೈಟ್ ಕೂಡ ಬರಲ್ಲ. ನೀವು ಕೂಡ ಆರಾಮಾಗಿ ಸ್ಟೋರಿ ವಿಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು. ಅದು ಈಸಿಯಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದಕ್ಕೆ ಯಾವ ರೀತಿ ನೀವು ಸ್ಟೋರಿನ ಕ್ರಿಯೇಟ್ ಮಾಡೋದು, ಸ್ಟೋರಿನ ಕ್ರಿಯೇಟ್ ಮಾಡಿಬಿಟ್ಟು ವಿಡಿಯೋನ ಯಾವ ರೀತಿ ರೆಡಿ ಮಾಡೋದು, ವಿಡಿಯೋನ ಜನರೇಟ್ ಮಾಡಾದ್ಮೇಲೆ ಅದಕ್ಕೆ ವಾಯ್ಸ್ ಓವರ್ ಯಾವ ರೀತಿ ಕೊಡೋದು ಎಲ್ಲದನ್ನೂ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದ್ರೆ ಸ್ಟೋರಿ ವಿಡಿಯೋಸ್ನ ಯಾವ ರೀತಿ ಜನರೇಟ್ ಮಾಡೋದು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಈ ರೀತಿ ವಿಡಿಯೋನ ಮಾಡೋಕ್ಕೆ ಮೊದಲು ಬಂದುಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಚಾಟ್ ಜಿಪಿಟಿನ ಓಪನ್ ಮಾಡಿಕೊಂಡು ಈಗ ಇಲ್ಲಿ ಬಂದುಬಿಟ್ಟು ನೀವು ಸ್ಟೋರಿನ ಕೇಳ್ಬೋದು. ನಿಮಗೆ ಯಾವುದ್ರ ರಿಲೇಟೆಡ್ ಸ್ಟೋರಿ ಬೇಕು ಅದನ್ನ ನೀವು ಈಸಿಯಾಗಿ ಇಲ್ಲಿ ಬಂದುಬಿಟ್ಟು ಚಾಟ್ ಜಿಪಿಟಿ ಹತ್ರ ಕೇಳ್ಕೊಳ್ಬೋದು. ಓಕೆನಾ? ನಾನೀಗ ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ. ಟೈಪ್ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ಆನೆ ಮರೆದು ಕತೆ ಬರೆದು ಕೊಡಿ. ಅದು ತುಂಬ ಶಾರ್ಟ್ ಆಗಿ ಇರಬೇಕು, ಅದರಲ್ಲಿ ತುಂಬ ಎಮೋಷನಲ್ ಕೂಡ ಇರಬೇಕು. 50 to 60 ವರ್ಡ್ಸಲ್ಲಿ ಬರೆದು ಕೊಡಿ ಅಂತ ಹೇಳಿಬಿಟ್ಟು ನಾನು ಚಾಟ್ ಜಿಪಿಟಿಗೆ ಸೆಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೆಕೆಂಡಲ್ಲಿ ಈ ರೀತಿ ಒಂದು ಆನೆದು ಸ್ಟೋರಿನ ಚಾಟ್ ಜಿಪಿಟಿ ನಮಗೆ ರೆಡಿ ಮಾಡಿ ಕೊಡುತ್ತೆ. ಓಕೆನಾ? ತುಂಬ ಚಿಕ್ಕದಾಗಿರುವಂಥ ಒಂದು ಸ್ಟೋರಿನ ಕೇಳಿದ್ದೀನಿ ನೋಡಿ. ಈಗ ಒಂದು ಚಿಕ್ಕ ಆನೆ ಮರಿದು ಕಾಡಿನಲ್ಲಿ ಅಮ್ಮನ ಜೊತೆ ಆಟ ಆಡುತ್ತಿತ್ತು. ಒಂದು ದಿನ ಬಿರುಗಾಳಿ ಬಂದಾಗ ಮರಿದು ಅಮ್ಮನಿಂದ ದೂರ ಆಯಿತು. ಕತ್ತಲೆಯ ನಡುವೆ ಅದು. ಈಗ ಈ ಸ್ಟೋರಿ ನಾನು ಸ್ಮಾಲ್ ಆಗಿ ತೊಗೊಂಡಿದ್ದೀನಿ, 50 to 60 ವರ್ಡ್ಸಲ್ಲಿ. ನೀವು ಶಾರ್ಟ್ ವೀಡಿಯೋ ಸ್ವಲ್ಪ ಲೆಂತ್ ಆಗಬೇಕು ಅಂದರೆ ನೀವು ಇಲ್ಲಿ ವರ್ಡ್ಸ್ ಕೇಳ್ಬೋದು. ಓಕೆನಾ? ಜಾಸ್ತಿ ಬೇಕಿದ್ರು. ನಾನು ಇವಾಗ ನಿಮಗೆ ಸಿಂಪಲಾಗಿ ಹೇಳ್ಕೊಳ್ಳೋಣ ಅಂತ ಇಷ್ಟು ಸ್ಟೋರಿನ ಶಾರ್ಟಾಗಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ವರ್ಡ್ಸ್ ಎಷ್ಟು ಬೇಕಾದರೂ ಕೇಳಿ ಲೆಂತಿ ವೀಡಿಯೋ ಕೂಡ ಮಾಡ್ಕೊಳ್ಬೋದು. ಈಗ ಇದನ್ನು ಹಾಕಾದ್ಮೇಲೆ ಈಗ ನಾನಿಲ್ಲಿ ಪ್ರಾಂಪ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪ್ರಾಂಪ್ಟಿಗೆ ಅಂತ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಾನೀಗ ಇಲ್ಲಿ ಈ ಸ್ಟೋರಿಗೆ ಏನು ಮಾಡ್ತಾ ಇದ್ದೀನಿ, ಪ್ರಾಂಪ್ಟ್ ಬೇಕಲ್ವಾ? ಪ್ರಾಂಪ್ಟಿಗೆ ನನಗೆ ಈ ಕಥೆಯ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಮಾಡಬೇಕು, ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಜೊತೆಗೆ ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಕೆನಾ? ಈ ರೀತಿ ಕೇಳಿದ್ದೀನಿ. ಈಗ ನನಗೆ ಕನ್ಸಿಸ್ಟೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ ಜೊತೆಗೆ ಸೀನ್ ಬೈ ಸೀನ್ ಪ್ರಾಂಪ್ಟ್ ಏನಿದೆ ಅದನ್ನು ಬರೆದು ಕೊಡುತ್ತೆ. ಓಕೆನಾ? ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ. ಸೀನ್ ಬೈ ಸೀನ್ ಇಂಗ್ಲೀಷ್ನಲ್ಲಿ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳ್ತೀನಿ. ಓಕೆನಾ? ಇಂಗ್ಲೀಷ್ನಲ್ಲಿ ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳಿಬಿಟ್ಟು ಇಲ್ಲಿ ಸೆಂಡ್ ಮಾಡ್ತಾ ಇದ್ದೀನಿ ಚಾಟ್ ಜಿಪಿಟಿಗೆ. ಜಸ್ಟ್ ಸೆಕೆಂಡಲ್ಲಿ ನಮಗೆ ನೋಡಿ ಇಲ್ಲಿ ಸೀನ್ ಬೈ ಸೀನ್ ಆಗಿ ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ. ಓಕೆನಾ? ಇಲ್ಲಿ 5 to 6 ಪ್ರಾಂಪ್ಟನ್ನು ಬರೆದು ಕೊಟ್ಟಿದೆ. ಈಗ ನಾನು ಫಸ್ಟ್ ಪ್ರಾಂಪ್ಟ್ ಏನಿದೆ ಜಸ್ಟ್ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು. ಓಕೆನಾ? ಇಲ್ಲಿ ನೋಡಿ ಈ ರೀತಿ ಕಾಪಿ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗ್ಬಿಟ್ಟು ಏನು ಮಾಡಬೇಕಂದ್ರೆ ನಿಮಗೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ವೀಡಿಯೋಸ್ನೆಲ್ಲ ಜನ್ರೇಟ್ ಮಾಡೋಕ್ಕೆ ಫ್ರೀಯಾಗಿ ತುಂಬ ಒಳ್ಳೆಯ ಒಂದು ಕ್ವಾಲಿಟಿಲಿ ಅಂದರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಗ್ರಾಕ್ ಅಂತ ಈ ಆ್ಯಪನ್ನು ನೀವೇನು ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಇದರಲ್ಲಿ ನೀವು ಆರಾಮಾಗಿ ನೀವು ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಇಲ್ಲಿ ಲಾಗಿನ್ ಆಗಬೇಕು ನಿಮ್ಮ ಜಿಮೇಲ್ ಐಡಿಯಿಂದ. ಲಾಗಿನ್ ಆದಮೇಲೆ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಸ್ಕ್ ಪಕ್ಕ ಇಮ್ಯಾಜಿನ್ ಇದೆಲ್ಲ ಈ ರೀತಿ ಸ್ಲೈಡ್ ಮಾಡಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಜಸ್ಟ್ ಇಲ್ಲಿ ಟೈಪ್ ಟು ಇಮ್ಯಾಜಿನ್ ಅಂತ ಇದೆಯಲ್ವಾ, ಇಲ್ಲಿಗೆ ಪ್ರಾಂಪ್ಟನ್ನು ಹಾಕಿಬಿಟ್ಟು ಜಸ್ಟ್ ಸೆಂಡ್ ಮಾಡಿ. ಜಸ್ಟ್ ಸೆಕೆಂಡಲ್ಲಿ ನಮಗೆ ಒಂದು 10-15 ಅಷ್ಟು ಫೋಟೋನ ಜನ್ರೇಟ್ ಮಾಡಿ ಕೊಡುತ್ತೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವೇನು ಮಾಡ್ಬೋದು, ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ನೋಡಿ ಈ ರೀತಿ ಇದೆ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನು ಬಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಏನು ಮಾಡಬೇಕು, ನೀವು ಇಲ್ಲಿ ಮೇಕ್ ವಿಡಿಯೋ ಅಂತ ಕಾಣಿಸ್ತಿದೆಯಲ್ವಾ, ಜಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಮೇಕ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಾದಮೇಲೆ ನೀವೇನು ಮಾಡಬೇಕು, ಇಲ್ಲಿ ಡಿಫಾಲ್ಟ್ ಅಂತ ಇತ್ತಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಸೆಕೆಂಡಲ್ಲಿ ನಮ್ಮದು ವಿಡಿಯೋ ಏನಾಗುತ್ತೆ ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ? ವಿಡಿಯೋ ಟೈಪಲ್ಲಿ ನೋಡೋಣ ಯಾವ ರೀತಿ ಜನ್ರೇಟ್ ಆಗಿ ಬರುತ್ತೆ ಅಂತ. ಇಲ್ಲಿ ಪ್ರೊಸೆಸಿಂಗ್ ತಗೊಳ್ತಾ ಇದೆ. 100% ಆಗಿದ ತಕ್ಷಣ ನಮ್ಮದು ವಿಡಿಯೋ ಕೂಡ ಜನ್ರೇಟ್ ಆಗಿ ಸಿಗುತ್ತೆ. ವಿಡಿಯೋ ಮತ್ತು ಇಮೇಜ್ ಎರಡೂ ಬಂದುಬಿಟ್ಟು ಒಂದೇ ಆ್ಯಪಲ್ಲಿ ಸಿಗ್ತಾ ಇದೆ. ಹಾಗಾಗಿ ಬಿಗಿನರ್ಸ್ ಯಾರಾದರೂ ಇದ್ದರೆ ತುಂಬ ಈಸಿಯಾಗಿ ಈ ಆ್ಯಪಿಂದ ನೀವು ಕೂಡ ವೀಡಿಯೋಸ್ನ ಜನ್ರೇಟ್ ಮಾಡೋದನ್ನ ಕಲಿಬೋದು. ಓಕೆನಾ? ನೋಡಿ ಈಗ ಪ್ಲೇ ಮಾಡ್ತೀನಿ.
ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಜಸ್ಟ್ ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ನಾವು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಮ್ಮದು ಸೆಕೆಂಡ್ ಪ್ರಾಂಪ್ಟ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬಂದುಬಿಟ್ಟು ಏನು ಮಾಡಬೇಕು, ನೀವು ಇಲ್ಲಿ ಟೈಪ್ ಟು ಇಮ್ಯಾಜಿನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನು ಮಾಡಿ, ಇಲ್ಲಿಗೆ ನಿಮ್ಮದು ಪ್ರಾಂಪ್ಟ್ ಏನಿದೆ ಇದನ್ನು ಸೆಕೆಂಡ್ ಪ್ರಾಂಪ್ಟನ್ನು ಕೂಡ ಹಾಕಿ ಈ ರೀತಿ ಸೆಂಡ್ ಮಾಡಿ. ಸೆಂಡ್ ಮಾಡಿದ ತಕ್ಷಣ ಮತ್ತೆ ಸೆಕೆಂಡ್ ಇಮೇಜ್ ಏನಿದೆ ನಮ್ಮದು ಅದು ಕೂಡ ಜನ್ರೇಟ್ ಆಗಿ ಸಿಗುತ್ತೆ. ಓಕೆನಾ, ಈಗ ನೋಡಿ ಜನ್ರೇಟ್ ಆಗ್ತಿದೆ. ಈಗ ಇಲ್ಲಿ ನೀವು ಬಂದುಬಿಟ್ಟು ನೋಡ್ಕೊಳ್ಳಿ ಎಲಿಫೆಂಟ್ ಯಾವುದು ಸೇಮ್ ಆಗಿದೆ ಅಂತ. ಓಕೆನಾ, ನಿಮ್ಮದು ಸ್ಟೋರಿ ಪ್ರಕಾರ ನೀವು ಮಾಡ್ಕೊಳ್ಳಿ. ನಾನು ಇದನ್ನು ತಗೊಳ್ತಾ ಇದ್ದೀನಿ, ಒಂದು ನಿಮಿಷ. ಈ ಎಲಿಫೆಂಟನ್ನು ನಾನು ತಗೊಳ್ತಾ ಇದ್ದೀನಿ. ಓಕೆನಾ, ಈಗ ಇದನ್ನು ಕೂಡ ಮೇಕ್ ವಿಡಿಯೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಮೇಕ್ ವಿಡಿಯೋ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡಿಫಾಲ್ಟ್ ಅಂತ ಏನಿದೆ ಅಲ್ವಾ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ವಿಡಿಯೋ ಏನಾಗಿದೆ ಮತ್ತೆ ನಮಗೆ ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆನಾ, ಇದೇ ಪ್ರೊಸೆಸ್ಸಲ್ಲಿ ನೀವು ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿಬಿಟ್ಟು ಇಮೇಜನ್ನು ಜನ್ರೇಟ್ ಮಾಡಿಕೊಂಡು ಇಮೇಜಿಂದ ವೀಡಿಯೋನ ಕೂಡ ಜನ್ರೇಟ್ ಮಾಡ್ಕೊಳ್ಬೇಕು. ಓಕೆನಾ, ನಾನೀಗ ಎಲ್ಲದನ್ನು ತೋರ್ಸೋಕೋದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ. ನೀವೆಲ್ಲದನ್ನು ಇದೇ ಪ್ರೊಸೆಸ್ನಲ್ಲಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ವಾಯ್ಸ್ ಓವರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಇಲ್ಲಿ ಬಂದ್ಬಿಟ್ಟು ನಮ್ಮದು ಸೆಕೆಂಡ್ ವಿಡಿಯೋ ಕೂಡ ಜನ್ರೇಟ್ ಆಗಿ ಸಿಕ್ಕಿದೆ. ಈಗ ಇಲ್ಲಿಂದ ನಾನು ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀನಿ. ಓಕೆನಾ, ಈಗ ಇಲ್ಲಿಂದ ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಹೋಗ್ಬಿಟ್ಟು ನಾನು ಎಲ್ಲದನ್ನು ಇದೇ ರೀತಿ ಜನ್ರೇಟ್ ಮಾಡ್ಕೊಳ್ತೀನಿ. ಓಕೆನಾ, ಓಕೆ ಫ್ರೆಂಡ್ಸ್, ನಾನೀಗ ಎಲ್ಲ ಇಮೇಜಿಂದನೂ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಂಡು ಆಗಿದೆ. ಈಗ ಮತ್ತೆ ನಾವು ಬ್ಯಾಕ್ ಹೋಗೋಣ ಚಾಟ್ ಜಿಪಿಟಿಗೆ. ಬ್ಯಾಕ್ ಹೋಗಿಬಿಟ್ಟು ಏನು ಮಾಡಬೇಕು, ನಮ್ಮದೀಗ ಸ್ಟೋರಿ ಏನಿದೆ ಅಲ್ವಾ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಇದೇನಕ್ಕೆ ಅಂದರೆ ವಾಯ್ಸ್ ಓವರ್ನ ಮಾಡೋಕ್ಕೆ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಸ್ಟೋರಿನ ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡ್ಕೊಂಡಾದ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ ಟೆಕ್ಸ್ಟ್ ಟು ಸ್ಪೀಚ್ ಗೂಗಲ್ ಅಂತ. ಜಸ್ಟ್ ಈ ರೀತಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಒಂದು ವೆಬ್ಸೈಟ್ಗಳು ಕಾಣಿಸುತ್ತೆ. ಇಲ್ಲಿ ಜನ್ರೇಟ್ ಸ್ಪೀಚ್ ಅಂತ ಏನಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಈಗ ಇಲ್ಲಿ ಈ ರೀತಿ ಬಂದಾಗ ನೀವೇನು ಮಾಡಬೇಕು, ಇಲ್ಲಿ ಕಸ್ಟಮೈಸ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಸಿಂಗಲ್ ಸ್ಪೀಕರ್ ಆಡಿಯೋ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವುದು ವಾಯ್ಸ್ ಬೇಕೋ ಅದನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. What kind of problem could we... What's a skill you'd like to develop? ಯಾವುದು ವಾಯ್ಸ್ ಬೇಕು ಅದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು What do you want to explore? ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೆಕ್ಸ್ಟ್ ಅಂತ ಏನಿದೆ ಅಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮ್ಮದು ಸ್ಟೋರಿ ಏನಿದೆ ಇದನ್ನು ಪೇಸ್ಟ್ ಮಾಡಿಬಿಟ್ಟು ರನ್ CTRL ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋಕ್ಕೂ ಮುಂಚೆ ನಿಮ್ದೇನಾದರೂ ಸ್ಟೋರಿಯಲ್ಲಿ ಇಲ್ಲಿ ಸ್ಪೇಸಸ್ ಇದ್ದರೆ ಅದನ್ನೆಲ್ಲದನ್ನು ನೀವು ರಿಮೂವ್ ಮಾಡ್ಕೊಳ್ಬೇಕು. ಓಕೆನಾ, ಸ್ಪೇಸಸ್ ಯಾವುದು ಬಿಟ್ಟಿರಬಾರ್ದು. ಇಲ್ಲಿ ರನ್ CTRL ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೆಕೆಂಡಲ್ಲಿ ನಮ್ಮದು ವಾಯ್ಸ್ ಓವರ್ ಏನಿದೆ ಅದು ಜನ್ರೇಟ್ ಮಾಡಿ ಕೊಡುತ್ತೆ ಇದು. ಓಕೆನಾ ಫ್ರೆಂಡ್ಸ್, ಈಗ ನೋಡಿ ನಂದು ವಾಯ್ಸ್ ಓವರ್ ಬಂದುಬಿಟ್ಟು ಜನ್ರೇಟ್ ಮಾಡಿ ಕೊಟ್ಟಿದೆ. ಈಗ ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ. ಒಂದು ಚಿಕ್ಕ ಆನೆ ಮರಿದು ಕಾಡಿನಲ್ಲಿ ಅಮ್ಮನ ಜೊತೆ ಆಟ ಆಡುತ್ತಿತ್ತು. ಈ ರೀತಿ ಜನ್ರೇಟ್ ಮಾಡಿಕೊಟ್ಟಿದೆ. ಮತ್ತು ಇನ್ನೊಂದು, ನೀವು ಇಲ್ಲಿ ಸ್ಟೋರಿನ ಪೇಸ್ಟ್ ಮಾಡಿದಾಗ ಒಂದ್ಸಲ ನೀವು ರೀಡ್ ಮಾಡಿ ನೋಡಿ ಇದರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಸೆಂಟೆನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಇದೆಲ್ಲ ಕರೆಕ್ಟ್ ಆಗಿದೆ ಅಂದಮೇಲೆ ನೀವು ರನ್ CTRL ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ಜನ್ರೇಟ್ ಮಾಡ್ಕೊಳ್ಳಿ. ಓಕೆನಾ, ಈಗ ಇಲ್ಲಿ ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅನ್ನೋ ಸಿಂಬಲ್ ಏನಿದೆ ಇದನ್ನು ಕ್ಲಿಕ್ ಮಾಡಿ ವಾಯ್ಸ್ ಓವರ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಎಡಿಟಿಂಗ್ ಅಂತ ಇನ್ಶಾರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ಶಾರ್ಟ್ನ ಆ್ಯಪ್ ಓಪನ್ ಮಾಡಿಕೊಂಡು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಯಾವುದೆಲ್ಲ ವೀಡಿಯೋಸ್ನ ನಾವು ಜನ್ರೇಟ್ ಮಾಡ್ಕೊಂಡ್ವಲ್ವ ಇದೆಲ್ಲ ವೀಡಿಯೋಸ್ನ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಎಲ್ಲದನ್ನು ನಾನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋದು ಲೆಂತ್ ಏನಿದೆ ಅಲ್ವಾ ಸ್ವಲ್ಪ ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಈ ರೀತಿ ಝೂಮ್ ಮಾಡಿಕೊಂಡು ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ಗಳು ಬಂದುಬಿಟ್ಟು ನಿಮ್ಮದು ಈ ರೀತಿ ಝೂಮ್ ಆಗಿ ಬರುತ್ತೆ. ಈಗ ಇಲ್ಲಿ ಇನ್ಶಾರ್ಟಿಂದು ವಾಟರ್ ಮಾರ್ಕ್ ಏನಿದೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಇಲ್ಲಿ ಆಡಿಯೋ ಏನಿದೆ ಅಲ್ವಾ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯೂಸಿಕ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈಗ ನಾವು ಏನು ಡೌನ್ಲೋಡ್ ಮಾಡ್ಕೊಂಡ್ವಲ್ವ ವಾಯ್ಸ್ ಓವರ್ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ಚಿಕ್ಕ ಆನೆ ಮರಿದು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಿಮ್ಮದು ವಿಡಿಯೋ ಲೆಂತ್ ಮತ್ತು ಆಡಿಯೋ ಲೆಂತ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಒಂದ್ಸಲ. ಈಗ ನಾನು ಫಸ್ಟ್ ನಂದು ವಿಡಿಯೋ ಎಲ್ಲದನ್ನೂ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಬಂದಿದೆಯಾ ಏನು ಅಂತ. ಈಗ ಈ ರೀತಿ
ಇದು ಎರಡೆರಡು ಸಲ ಬಂದಿರೋದನ್ನ ಈ ರೀತಿ ಡಿಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ವಿಡಿಯೋ ತುಂಬ ಲೆಂತಿ ಇರೋದನ್ನೆಲ್ಲ ಜಸ್ಟ್ ಈ ವಿಡಿಯೋ ಕ್ಲಿಪ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಪೀಡ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಸ್ಪೀಡ್ನ ಜಾಸ್ತಿ ಮಾಡಿಕೊಂಡು ಎಲ್ಲ ವೀಡಿಯೋಸ್ನು ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಆನೆ ಮರಿದು ಕಾಡಿನಲ್ಲಿ ಅಮ್ಮನ ಜೊತೆ ಆಟ ಆಡುತ್ತಿತ್ತು. ಒಂದು ದಿನ ಬಿರುಗಾಳಿ ಬಂದಾಗ ಆ ಮರಿದು ಅಮ್ಮನಿಂದ ದೂರವಾಯಿತು. ಕತ್ತಲೆಯ ನಡುವೆ ಅದು ಅಮ್ಮನ ಹೆಸರನ್ನು ಕೂಗಿ ಅಳತಿತ್ತು. ನೋಡಿ, ಈ ರೀತಿ ನೀವು ಕೂಡ ಎಡಿಟಿಂಗ್ನ ಮಾಡ್ಕೊಳ್ಬೇಕು. ಓಕೆನಾ? ಈಗ ಸೇಮ್ ವಿಡಿಯೋ ಮತ್ತು ವಾಯ್ಸ್ ಏನಿದೆ ಎಲ್ಲದನ್ನೂ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಇದೇ ರೀತಿ ನೀವು ಕೂಡ ಇದೇ ಪ್ರೊಸೆಸ್ನಲ್ಲಿ ಮಾಡ್ಕೊಳ್ಬೇಕು. ನಿಮ್ಮದು ಸ್ಟೋರಿ ಪ್ರಕಾರ ಅದರಿಂದ ವಿಡಿಯೋ ಕ್ಲಿಪ್ ಏನಿದೆ ಅಲ್ವಾ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ಕರೆಕ್ಟಾಗಿ ಬಂದಿದೆ. ಈಗ ಇಲ್ಲಿ ಜಸ್ಟ್ ಇನ್ಶಾರ್ಟ್ ವಾಟರ್ ಮಾರ್ಕ್ ಏನಿದೆ ಅದನ್ನು ಈ ರೀತಿ ಕ್ಲಿಕ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ. ಈಗ ವಾಟರ್ ಮಾರ್ಕ್ ರಿಮೂವ್ ಮಾಡ್ಕೊಂಡಾದ್ಮೇಲೆ ಈಗ ನಮ್ಮದು ವಿಡಿಯೋ ಮತ್ತು ಆಡಿಯೋ ಕರೆಕ್ಟ್ ಮ್ಯಾಚ್ ಆಗಿ ಬಂದಿದೆ ಅಲ್ವಾ. ಈಗ ಇಲ್ಲಿ ನೀವು ಬಂದುಬಿಟ್ಟು ನಿಮ್ದೇನಾದರೂ ಚಾನಲ್ ನೇಮ್ ಏನಾದರೂ ಟೆಕ್ಸ್ಟ್ ಬರೆಯೋದಾದರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ ನೇಮ್ನ ಕೂಡ ಆ್ಯಡ್ ಮಾಡಿ. ಈ ರೀತಿ ನಾನು ಸಾನು ಕ್ರಿಯೇಟರ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ? ಇದರಿಂದ ಕಲರ್ ಶೇಡ್ ಚೇಂಜ್ ಮಾಡಿ ಅಥವಾ ಇದು ನೋಡಿ ಈ ರೀತಿ ಸ್ಟೈಲ್ ಏನಾದರೂ ನೀವು ಚೇಂಜ್ ಮಾಡೋದಾದರೂ ಕೂಡ ಈ ರೀತಿ ಚೇಂಜ್ ಮಾಡ್ಕೊಳ್ಬೋದು. ನಾನು ಈ ರೀತಿ ಇಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಇದರಿಂದ ಟೆಕ್ಸ್ಟ್ ಏನಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರದ್ದು ಕಲರ್ ಮತ್ತು ಕಲರನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಟೆಕ್ಸ್ಟ್ ಈ ಕಲರ್ನ ಶ್ಯಾಡೋ ಕ್ಯಾನ್ಸಲ್ ಮಾಡಿ ಈ ರೀತಿ ಮಾಡಿಕೊಂಡು ಕಲರ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದರಿಂದ ಒಬ್ಯಾಸಿಟಿ ಏನಿದೆ ಅಲ್ವಾ ಇದನ್ನು ಈ ರೀತಿ ಕಮ್ಮಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಮ್ಮಿ ಮಾಡ್ಕೊಂಡು ಈ ರೀತಿ ಇಟ್ಟರೆ ತುಂಬ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಕಾಣುತ್ತೆ. ಓಕೆನಾ? ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಏನೋ ಟೆಕ್ಸ್ಟ್ ಬರೋದ್ವಲ್ವ ಇದನ್ನು ಡ್ರ್ಯಾಗ್ ಮಾಡ್ಕೊಂಡು ಈ ರೀತಿ ನಿಮ್ಮದು ಫುಲ್ ವೀಡಿಯೋ ಲೆಂತಿಗೆ ಈ ರೀತಿ ಆ್ಯಡ್ ಮಾಡಿಬಿಟ್ಟು ನೀವು ಇದನ್ನು ಈ ರೀತಿ ಎಕ್ಸ್ಪೋರ್ಟ್ ಏನಿದೆ ಅಲ್ವಾ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆನಾ? ಫ್ರೆಂಡ್ಸ್, ನೋಡಿದ್ರಲ್ವಾ ಈಗ ನಮ್ಮದು ವಿಡಿಯೋ ಕೂಡ ಬಂದ್ಬಿಟ್ಟು ಒಂದು ಚಿಕ್ಕ ಜನರೇಟ್ ಆಗಿ ಸಿಕ್ಕಿದೆ. ನೋಡಿದ್ರಲ್ಲ ಯಾವ ರೀತಿ ನಾವು ಕೂಡ ಈಸಿಯಾಗಿ ಈ ರೀತಿ ವಿಡಿಯೋನ ಸ್ಟೋರಿಯಿಂದ ನಾವು ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ಅಂತ. ಬೇರೆ ವೆಬ್ಸೈಟ್ಗಳಿಗೆಲ್ಲ ಹೋಗಿಬಿಟ್ಟು ನಾವು ಅಲ್ಲಿಂದ ವೀಡಿಯೋಸ್ನ ಕಾಪಿ ಮಾಡಿ ಹಾಕೋದ್ರಿಂದ ನಮ್ಮ ಚಾನಲ್ ಬಂದ್ಬಿಟ್ಟು ಸೇಫ್ ಆಗಿರಲ್ಲ. ಹಾಗಾಗಿ ಈ ರೀತಿ ನಾವೇ ಸ್ಟೋರಿನ ಜನ್ರೇಟ್ ಮಾಡಿಕೊಂಡು ಈ ರೀತಿ ಇಮೇಜಿಂದ ವೀಡಿಯೋನ ಜನ್ರೇಟ್ ಮಾಡಿಕೊಂಡು ನಾವೇ ಎಡಿಟ್ ಮಾಡಿ ವಾಯ್ಸ್ ಓವರ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಈ ರೀತಿ ನೀವು ಕೂಡ ಆರಾಮಾಗಿ ಸ್ಟೋರಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.